ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿ ಸೂಪರಾಗಿ ಬಿಂದಾಸಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ನಾನು ನಿಮಗೆ ಜುಳು ಜುಳು ಜರಿನ ತೋರಿಸ್ತೀನಿ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ವಾಟರ್. ಇಲ್ಲಿಂದ ಹರಿದು ನೋಡಿ ಅಲ್ಲಿ ಸೇರ್ತಾ ಇದೆ. ಕಾಣಿಸ್ತಾ ಇದೆಯಾ? ಇದೇ ಜರಿ ನೀರು ರೋಡ್ ಸೈಡ್ ಏನಾದರೂ ಇದ್ದಿದ್ರೆ ಜನ ಮುಗಿ ಬಿದ್ದು ಸ್ನಾನ ಮಾಡೋರು. ಹೌದು ತಾನೇ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ. ಈ ಜರಿ ಬೆಟ್ಟದ ಮೇಲಿಂದ ಬರುತ್ತೆ ಗಾಯ್ಸ್. ಫುಲ್ ಬೆಟ್ಟದ ತುದಿಯಿಂದ ಬಂದು ಹರ್ಕೊಂಡು ಬಂದು ಇಲ್ಲಿ ಬಂದು ಸೇರತ್ತೆ. ನೋಡಿ ಅಲ್ಲಿ ವಾಟರ್ ನೋಡಿ, ಗ್ರೀನಿಶ್ ಇದೆಯಲ್ಲ, ಅದು ಏನು ಸಖತ್ತಾಗಿದೆ ಅಲ್ಲ. ಫುಲ್ ಪ್ಯೂರ್ ವಾಟರ್. ಬಟ್ ಏನು ಗೊತ್ತಾ, ಅಲ್ಲೇನಿದೆ ಅಲ್ಲ ಜಾಗ, ಅದು ಚೆನ್ನಾಗಿಲ್ಲ ಅಷ್ಟೇ. ಅಲ್ಲಿ ಫುಲ್ ಎಲ್ಲ ಡರ್ಟಿ ಥಿಂಗ್ಸು. ಬಟ್ ಇವಾಗ ಫುಲ್ ಕ್ಲಿಯರ್ ಇದೆ, ಸಖತ್ತಾಗಿ ಕಾಣ್ತಾ ಇದೆ ಗೈಸ್. ಐ ಜಸ್ಟ್ ಲವ್ ದಿಸ್. ನೋಡಿ ಇಲ್ಲೇ ನಮ್ಮ ಮನೆ ಇದೆ. ಇಲ್ಲೇ ಜರಿ ಇದೆ. ಇಲ್ಲಿ ಮೇಲೆ ನಿಂತಿದ್ದೀನಿ ಗಾಯ್ಸ್, ಬಿದ್ದುಬಿಡ್ತೀನಿ ಆಮೇಲೆ. ಹೆಂಗೆ ನಾವು ಅನ್ನೋಕ್ಕೋಗಿ ನೋಡಿ, ಇದೇ ನಮ್ಮ ಮನೆ, ಇದೇ ಜರಿ ಕಾಣ್ತಾ ಇದೆಯಾ? ನೋಡಿ ಇದೇ ಇದೇ ಜರಿ, ನಮ್ಮನೆ ಪಕ್ಕನೇ ಜರಿ ಗಾಯ್ಸ್. ನಿಮಗೆ ಇಂಥ ಅದೃಷ್ಟ ಇದೆಯಾ? ನನಗೆ ಇದೆ. ಲಕ್ಕಿ ಗಾಯ್ಸ್. ಎಂಥ ನೇಚರ್ ಮಧ್ಯ ಜೀವನ ಮಾಡ್ತಾ ಇದ್ದೀನಿ ನೋಡಿ. ಬಿಟ್ಬಿಟ್ರೆ ಅಲ್ಲಿ ಫುಲ್ ಆಳ ಇದೆ ಗೈಸ್. ನನ್ನ ಮನೆ ಹಿಂದೆ ಬಿದ್ದರೂ ಸಹ ನನ್ನನ್ನು ಎತ್ತಕ್ಕೆ 3 ಜನ ಬರೋದಿಲ್ಲ. ಎಲ್ಲ ಗೊರ್ಕೆ ಹೊಡಿತಾ ಇದ್ದಾರೆ. ನಾನಿಲ್ಲಿ ಆಮೇಲೆ ಅನ್ಬೇಕು. ಆಮೇಲೆ ನಾನು ಸತ್ತ ಮೇಲೂ ಏನು ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್. ಅವಳಿಗೆ ಎಷ್ಟು ಸಲ ಹೇಳಿದ್ದೆ ಯೂಟ್ಯೂಬ್ ಮಾಡಬೇಡ, ರೀಲ್ಸ್ ಮಾಡಬೇಡ ಅಂತ. ಆದರೂ ಹೋಗಿದ್ದಾಳೆ, ಸತ್ತಿದ್ದಾಳೆ, ಸಾಯಿಲಿ ಅಂತ ಫುಲ್ ನಿಷ್ಕರುಣೆಯಿಂದ ಹೇಳ್ಬಿಡ್ತಾರೆ ಗೈಸ್. ಬನ್ನಿ, ನಮ್ಮ ಸೇಫ್ಟಿಗೆ ನಾವು ಆ ಕಡೆ ಹೋಗೋಣ. ಬಟ್ಟೆ ನೆನೆಯೋಕ್ಕಾಯ್ತು ಆಲ್ರೆಡಿ. ಆ್ಯಕ್ಚುಲಿ ಇವತ್ತು ನಾನು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಏನೋ ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದಿದೆ, ಹಾಗಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಉಟ್ಗುಣ ಸುಟ್ಟರು ಹೋಗಲ್ಲ ಅಂತಾರೆ, ಹಾಗೆ ಇದು ಆಗೋಗಿದೆ. ಸೊ ಏನು ಗೊತ್ತಾ ವಿಷಯ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಅಂದರೆ ಮಳೆ ಗಾಯ್ಸ್. ಡೇ, ಆಫ್ಟರ್ನೂನ್, ನೈಟ್, ಮಿಡ್ ನೈಟ್, ಅರ್ಲಿ ಮಾರ್ನಿಂಗ್ ಫುಲ್ ಮಳೆನಾ. ಒಂದು ರಜಾ ಇಲ್ಲ ಗಾಯ್ಸ್. ಬೇರೆ ತಾಲೂಕಿಗೆ ರಜಾ ಕೊಟ್ಟರು, ನಮ್ಮದೇ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ, ಆದರೆ ನಮ್ಮ ತಾಲೂಕಿಗೆ ರಜಾ ಕೊಡಲಿಲ್ಲ. ನಿನ್ನೆ ನಾನು ಬಿಡ್ದೇ ಹೇಳಿದೆ, ಅದಕ್ಕೇ ರಜಾ ಬೇಕೇ ಬೇಕು ಅಂತ. ಅದಕ್ಕೆ ಇವತ್ತು ರಜಾ ಕೊಟ್ಟಿದ್ದಾರೆ, ಮಳೆನೇ ಇಲ್ಲ. ಒಂದು ಡ್ರಾಪ್ ಮಳೆನೂ ಇಲ್ಲ. ಮಕ್ಕಳುಗಳು ಶಾಂತವಾಗಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ನನ್ನ ಮಗ ಅಂತೂ ಅಮ್ಮ ಏಳಿಸ್ಬೇಡ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಿಂಗಾಯ್ತು ಕತೆ. ಆದರೂ ನಿನ್ನೆ ನನಗೆ ಎಷ್ಟು ಫೀಲ್ ಆಯಿತು ಗೊತ್ತಾ ಗಾಯ್ಸ್. ಮಳೆ ಹೇಗೆ ಅಂದರೆ, ರೆಗ್ಯುಲರಾಗಿ ಮಳೆ ಬರ್ತಿತ್ತು ಮತ್ತು ವಾಪಸ್ ಬರುವಾಗ ಮಳೆ ಇರ್ತಾ ಇರಲಿಲ್ಲ. ರೈನ್ ಜಾಕೆಟ್ ಎಲ್ಲ ಒಣಗೋಗ್ಬಿಡ್ತಾ ಇತ್ತು. ಬಟ್ ನಿನ್ನೆ ಮೊನ್ನೆ ಎಲ್ಲ ಹೇಗೆ ಅಂದರೆ, ನನ್ನ ರೈನ್ ಜಾಕೆಟಿಂದ ವಾಟರ್ ಇಳಿತಾ ಇದೆ.
ಪುಟು 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 ಅಂತ. ಆಯಿತಾ? ಮತ್ತೆ ಮಧ್ಯಾಹ್ನ ಹಾಕೋಬೇಕಾದನ್ನ. ಸೊ ಹಾಕೋಬೇಕಾದ್ರೆ ಫುಲ್ ಗಡಗಡ ಗಡ 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 ಅಂತ. ಮತ್ತೆ ಹೋದ್ವಾ, ಮತ್ತೆ ಬಂದ. ಅಮ್ಮ ಸಂಜೆ ಫುಲ್ ಗೂಸ್ ಬಂಪ್ಸು ಗೈಸ್. ಕೈ ಮೇಲೆಲ್ಲ ರೈನ್ ಜಾಕೆಟ್ ಮುಟ್ಟಕ್ಕೆ ಹೋದ್ರೆ ತಣ್ಣಗಿದೆ, ಐಸಲ್ಲಿ ಇಟ್ಟಂಗೆ. ಫುಲ್ ನೀರು ಪಟ 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 ತೊಟ 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 ಅಂತ ಬರ್ತಾ ಇದೆ. ಆ್ಯಂಡ್ ಆ ಜಾಕೆಟ್ನ ಹಾಕೋಬೇಕು, ಫುಲ್ ಶಿವರಿಂಗು, ಗೂಸ್ ಬಂಪ್ಸು. ಹಂಗಾಗಿದೆ ಕತೆ. ಅಂಥದ್ರಲ್ಲೂ ನೆನ್ನೆ ಸ್ಕೂಲ್ನ ಫುಲ್ ಟೈಮ್ ಮಾಡಿದ್ದಾರೆ. ಇವತ್ತು ನೋ ರೈನ್. ಬರ್ಬೋದೇನೋ ಮುಂದಕ್ಕೆ, ಬಟ್ ಆ್ಯಸ್ ಆಫ್ ನೌ ರಾತ್ರಿ ಸಹ ಮಳೆ ಇಲ್ಲ, ಈಗಲೂ ಸಹ ಮಳೆ ಇಲ್ಲ. ಬಟ್ ಪ್ರಿಡಿಕ್ಷನ್ಸ್ ಇದ್ದಿದ್ದು ನೆನ್ನೆ ಮಧ್ಯಾಹ್ನದಿಂದ ನೆಕ್ಸ್ಟ್ 2 days ಫುಲ್ ಮಳೆ ಅಂತ. ಬಟ್ ಅದು ಹಿಂದೆ 2 daysಯಿಂದ ನೆನ್ನೆ ಸಂಜೆ ತನಕ ಫುಲ್ ಮಳೆ ಆಗಿದೆ. ಸೊ ಹಿಂಗಾಗಿದೆ ಗೈಸ್. ನಮ್ಮ ಸರ್ಕಾರ ಹಿಂಗೆ ಮಾಡ್ತಾ ಇದೆ. ಏನು ಮಾಡೋದು ಹೇಳಿ, ಹೇಳಿ. ನಮ್ಮಂಥವ್ರ ಕೂಗು ಸರ್ಕಾರಕ್ಕೆ ಕೇಳ್ತು, ಆದರೆ ಲೇಟಾಗಿ. ಪ್ರಯೋಜನ ಇಲ್ಲ. ಆದರೆ ಮಕ್ಳಿಗೆ ಪ್ರಯೋಜನ ಆಗಿದೆ. ಆರಾಮಾಗಿ ರಜೆ ಸಿಕ್ತು ಅಂತ ಇದ್ದಾರೆ. ಬಟ್ ಅವ್ರಿಗೇನು ಗೊತ್ತು ಗೈಸ್, ಈ ನನ್ನ ಮಕ್ಕಳು ಆಮೇಲೆ ಸಜಾ ಕೊಡ್ತಾರೆ ಅಂತ. ಮುಂದಿನ ವಾರ ಏನು ಸ್ಯಾಟರ್ಡೆ ಬರುತ್ತಲ್ಲ, ಅವಾಗ ಫುಲ್ ಡೇ ಮಾಡಿ ನಮ್ಮನ್ನು ರುಬ್ತಾರೆ. ಬನ್ನಿ ನೀವು ಅಂತ. ಏನೂ ಮಾಡಂಗಿಲ್ಲ ಗೈಸ್. ಡ್ಯಾನ್ಸ್ ಮಾಡಿ ತುಂಬ ದಿನ ಆಯಿತು. ನನಗೆ ಎಷ್ಟು ಕೋಪ ಬರಬೇಡ ಹೇಳಿ ಗೈಸ್. ನನಗೇನೇ ಮಾಡಿದ್ರು ಲೆಕ್ಕಕ್ಕೆ ಇಲ್ಲ. ಅಲ್ಲೆಲ್ಲೋ ನಮ್ಮದು ಇನ್ನೊಂದು ಶೆಡ್ ಹತ್ರ ಕೆಲಸದವರು ಸಾಮಾನು ಅಲ್ಲಲ್ಲೇ ಹಾಕೋಗಿದ್ದಾರಂತೆ. ಅದಕ್ಕೆ ನನ್ನ ಗಂಡ ಹೇಳ್ತಾ ಇದ್ದಾನೆ, ಮೇಲ್ಗಡೆ ಕುತ್ಕೊಂಡು ಕುಣಿಯೋದ್ರ ಬದಲು ಯೂಟ್ಯೂಬಲ್ಲಿ ಡ್ಯಾನ್ಸ್ ಮಾಡು. ಈಗ ಇನ್ಸ್ಟಾಗ್ರಾಮ್ ಹೊಟ್ಟೋಯ್ತು, ಯೂಟ್ಯೂಬಲ್ಲಿ ಡ್ಯಾನ್ಸ್ ಮಾಡೋದು ಬಿಟ್ಟು ಏನದು ಅಲ್ಲೋಗಿ ನಾನು ಎಲ್ಲ ಕೆಲಸ ಮಾಡಿಸ್ಬೇಕಂತೆ. ನನಗೆ 1 ನಿಮಿಷ ಫ್ರೀ ಬೇಡವಾ? ನನಗೆ ಅಂತ ಟೈಮ್ ಬೇಡವಾ? ಅಲ್ಲ, ನಾನು ಡ್ಯಾನ್ಸ್ ಮಾಡ್ತಾಯಿಲ್ಲ ಬಿಡಿ, ಅದು ಬೇರೆ ವಿಷಯ. ಅವ್ನು ಯೂಸ್ ಮಾಡಿದ್ದು ನೋಡಿ ಹೆಂಗೆ ಮಾಡಿದ್ದಾನೆ. ಯೂಟ್ಯೂಬ್ಗೆ ಡ್ಯಾನ್ಸ್ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಹೋಗ್ಬೇಕಂತೆ. ನಾನು ಏನೂ ಮಾತಾಡಲಿಲ್ಲ ಗೈಸ್, ಸುಮ್ಮನೆ ಕೂತಿದ್ದೆ ಹಿಂಗೆ ಸೈಲೆಂಟಾಗಿ. ಏನು ನನಗೆ ಕೋಪ ಗೊತ್ತಲ್ಲ, ನಾನು ಫುಲ್ ರ್ಯಾಶಿಗೆ ಆನ್ಸರ್ ಮಾಡಿಬಿಡ್ತೀನಿ. ನಾನು ಆನ್ಸರ್ ಮಾಡಿದ್ರೆ ಮತ್ತೆ ಅವನು ಇನ್ನೇನಾದರೂ ಮಾಡ್ತಾನೆ. ಸೊ ಅದು ಕೊನೆಗೆ ನನ್ನ ಯೂಟ್ಯೂಬ್ ಬುಡಕ್ಕೆ ಬರುತ್ತೆ. ಅದಕ್ಕೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಕೂತಿದ್ದೆ. ಕಿರಿಕ್ ಮಾಡಬೇಕು ಅಂತ 1-2-3 ಮಾತುಗಳು ಟಾಂಟ್ ಹೊಡಿತಾನೇ ಇದ್ದ. ಇಂದು ನನ್ನ ಮಗನಿಗೆ ಊಟ ಪಾಪ 3-4 ಡೇಸಿಂದ ಅವನು ಏನದು ಸುಸ್ತು ಅಂತ ನಾಟಕ ಆಡಿ ಸುಸ್ತಾಗ್ಬಿಟ್ಟಿದ್ದಾನೆ. ಅವನಿಗೆ ಒಟ್ಟುಂಬ ಊಟ ಮಾಡ್ಸೋಣ ಅಂದ್ಬಿಟ್ಟು ನಾನೇ ಫೀಡ್ ಮಾಡ್ತಾ ಇದ್ದೆ. ಬಿಕಾಸ್ ಅವನಿಗೆ ಕೊಟ್ಟರೆ ನೆಟ್ಟಿಗೆ ಊಟ ಮಾಡಲ್ಲ ಅಂತ. ನೆಟ್ಟು ಕೂತಿರ್ಲಿಲ್ಲ. ಮಗನೇ ನೆಟ್ಟು ಕೂತ್ಕೋ ಊಟ ಮಾಡುವಾಗ ಅಂತ ಹೇಳಿದೆ ಗೈಸ್. ಅಷ್ಟೇ ಅವರಪ್ಪ ಸ್ಟಾರ್ಟ್ ಮಾಡ್ಕೊಂಡ, ನೀನು ಯಾಕೆ ಊಟ ಮಾಡಿಸ್ತಾ ಇದ್ದೀಯಾ? ಅವನಿಗೆ ಇಲ್ದಿದ್ದನ್ನೆಲ್ಲ ನೀನೇ ಕಳಿಸ್ತೀಯಾ? ಅವನಿಗೆ ಕೊಡು ಊಟ ಮಾಡೋಕ್ಕೆ. ನಾನು ಒಂದು ಮಾತು ಸಹ ಬಾಯಿ ಬಿಡಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ನನ್ನ ಪಾಡಿಗೆ, ನನ್ನ ಮುಖ ಸಹ ನೋಡಲಿಲ್ಲ, ಸೊಪ್ಪೇ ಹಾಕಲಿಲ್ಲ. ನನ್ನ ಪಾಡಿಗೆ ನಾನು ಊಟ ಮಾಡಿಸ್ದೆ. ಬಿಕಾಸ್ ಅವ್ರಿಗೇನು ಗೊತ್ತು ಗೈಸ್, ನನ್ನ ಮಗ ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಅವನು ಹುಷಾರಿಲ್ಲ ಅಂತ ಡ್ರಾಮಾ ಆಡಿರ್ಬೋದು. ಬಟ್ ಆ ಡ್ರಾಮಾ ಆಡೋಕ್ಕೂ ಸಹ ಅವನು ತುಂಬಾ ಕಷ್ಟಪಟ್ಟಿದ್ದಾನೆ. ಸೊ ಆ ಕಷ್ಟದಲ್ಲಿ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಾನೆ. ಸೊ ಇವಾಗ ಅದನ್ನು ಸಮ ಮಾಡಬೇಕು. ಅದಕ್ಕೋಸ್ಕರ ಫೀಡ್ ಮಾಡ್ತಾ ಇದ್ದೆ ಅಷ್ಟೇ. ಅದರ್ವೈಸ್ ಅವನಿಗೆ ತಿನ್ನೋಕೆ ನಾನು ಕೊಡ್ತೀನಿ ಗೈಸ್. ಇಂಥದ್ರಲ್ಲಿ ನನಗೆ ಹಾಗೆ ಹೇಳ್ತಾನೆ. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಪಾಡಿಗೆ ನಾನು ಊಟ ಮಾಡಿಸ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ. ನಾನು ತುಂಬ ಶಾಂತವಾಗಿರೋದು ಕಲ್ತಿದ್ದೀನಿ ಗೈಸ್. ಬೇಡ, ದೂರ ಇರೋಣ. ನೋ ಜಗಳ, ನೋ ಮನ್ಸು ಹಾಳು, ತಲೆ ಹಾಳು. ಯಾಕೆ ಬೇಕು ಗೈಸ್ ನಮಗವೆಲ್ಲ? ಬೇಡ, ನಮ್ಮ ಪಾಡಿಗೆ ನಾವಿರೋಣ. ಆಗುತ್ತೆ ಅಲ್ವಾ? ಅಯ್ಯೋ ಬನ್ನಿ ಗೈಸ್, ತಿಂಡಿ ಮಾಡಬೇಕು, ಚಟ್ನಿ ಮಾಡಬೇಕು, ದೋಸೆ. ಇಲ್ಲಿ ನೆಗೆಣ
ಬನ್ನಿ ಬನ್ನಿ ಹೋಗೋಣ. ನಮ್ಮ ಕೋಳಿ ಆವಾಗಲಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಗೈಸ್. ಗುಡ್ ಮಾರ್ನಿಂಗ್. ನನ್ನ ಪ್ರಕಾರ ಒಂದು ಗಂಡು ಹೆಣ್ಣು ಮದುವೆ ಆದಮೇಲೆ ಅವ್ರ ಲೈಫಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅವರಿಬ್ರು ಮಧ್ಯ ಏನೇ ಆಗಲಿ ಯಾವುದು ಸಹ ಮುಚ್ಚು ಮರೆ ಇರಬಾರ್ದು. ಮುಚ್ಚು ಮರೆ ಇತ್ತು ಅಂದರೆ ಅಲ್ಲಿ ಕೊಳಚೆ ನೀರು ಅಂತೀವಲ್ಲ, ಸ್ಟ್ಯಾಗ್ನೆಂಟ್ ವಾಟರ್ ಅಂತೀವಲ್ಲ, ಆ ರೀತಿ ಆಗ್ಬಿಡುತ್ತೆ. ಯಾವುದೂ ಟ್ರಾನ್ಸ್ಪರೆಂಟ್ ಇರಲ್ಲ, ಎಲ್ಲ ಕೊಳ್ಕು. ನೋಡಿ, ಈ ಹರಿಯೋ ನೀರು ಥರ ಟ್ರಾನ್ಸ್ಪರೆಂಟ್ ಆಗಿದ್ರೆ ಲೈಫ್ ಎಷ್ಟು ಚಂದ ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ. ಅರ್ಜೆಂಟಾಗಿ ಕಾಫಿ ಮಾಡ್ಕೋಬೇಕು ಅಂದರೆ ನೋಡಿ, ಹಾಲೆಲ್ಲ ಗಟ್ಟಿ ಆಗಿಬಿಟ್ಟಿದೆ. ನೆನ್ನೆ ಈ ಹಾಲನ್ನ ಕರಗಿಸಿ ಇಟ್ಟಿದ್ದೆ, ಕಾಯಿಸೋಣ ಅಥವಾ ನಾಳೆಗೆ ಯೂಸ್ ಮಾಡೋಣ ಇನ್ಸ್ಟೆಂಟಾಗಿ ಅಂತ. ನೀರು ಸಹ ಹಾಕಿಟ್ಟಿದ್ದೆ ಗಟ್ಟಿ ಆಗಬಾರ್ದು ಅಂತ. ಆಮೇಲೆ ತೊಗೊಂಡೋಗಿ ಬೇಗ ಕಾಯಿಸೋಣ, ಅಲ್ಲಿ ತನಕ ಫ್ರೀಝರಲ್ಲಿ ಇರಲಿ ಅಂತ ಇಟ್ಟಿದ್ದೆ. ನೋಡಿ ಹೇಗಾಗಿದೆ, ಬೌಲ್ ಶೇಪೇ ಆಕ್ಯುಪೈ ಆಗಿಬಿಟ್ಟಿದೆ. ಸೊ ಹೀಗೆ ಮಾಡಿದ್ದೀನಿ ನಾನು. ಚೆನ್ನಾಗಿದೆ ಅಲ್ಲ, ನನಗೆ ನಗು ಬರ್ತಾ ಇತ್ತು. ಅಷ್ಟೇ ಕಷ್ಟಪಟ್ಟು ಹಾಲನ್ನ ಲಿಕ್ವಿಡ್ ಮಾಡಿದ್ದೀನಿ, ಗಟ್ಟಿ ಹಾಲನ್ನ. ನೋಡಿದ್ರೆ ಮತ್ತೀಗ ಗಟ್ಟಿ ಆಗೋಗಿದ್ದಲ್ಲ ಗೈಸ್. ಈಗೇನು ಕುಡಿಲಿ ನಾನು? ಯಾರಿದ್ದೀರಾ ಗೈಸ್ ನೇಚರ್ ಲವರು? ನಾನಂತೂ ತುಂಬಾ ಇಷ್ಟಪಡ್ತೀನಿ, ಬಟ್ ನಂಗೆ ಔಟ್ಸೈಡ್ ಎಲ್ಲ ಸುತ್ತಾಡೋಕ್ಕೆ ಕಷ್ಟ ಅನಿಸುತ್ತೆ. ಬಿಕಾಸ್ ನಾನು ಒಂಥರ ಮೊಟ್ಟೆ ಕೋಳಿ ಥರ ಇರೋ ಪ್ರಪಂಚನೇ ನಂದು, ಇದೇ ನನ್ನ ಜೀವನ ಅಂತ ಅಂದ್ಕೊಂಡು ಇದ್ಬಿಡ್ತೀನಿ. ಆ್ಯಂಡ್ ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಗೈಸ್. ನಾನಾಯಿತು, ನನ್ನ ಸಂಸಾರ ಆಯಿತು, ನಾನು ಇರೋ ಕಡೆ ಜಾಗ ಚೆನ್ನಾಗಿದ್ರೆ ಆಯಿತು ಅನ್ನೋ ರೀತಿ ಇದ್ಬಿಡ್ತೀನಿ. ಲೈಕ್ ಮೂರನೇ ವ್ಯಕ್ತಿಗಳು ನಮ್ಮ ಲೈಫ್ ಬಗ್ಗೆ ನನಗೆ ಇಂಟರ್ಫಿಯರ್ ಆಗೋದು ಇಷ್ಟ ಆಗಲ್ಲ. ನಾನು ಅಷ್ಟೇ ಬೇರೆಯವ್ರ ಲೈಫಲ್ಲಿ ಯಾವತ್ತಿಗೂ ಮೂಗು ತೂರ್ಸೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅವ್ರವ್ರ ಮನಸ್ಥಿತಿಗಳು ಹೇಗಿರುತ್ತೋ ಅವರೇ ಏನಾದರೂ ಹೇಳಿ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ಡೆಫಿನೆಟ್ಲಿ ನಾನು ಸೊಲ್ಯೂಷನ್ ಕೊಡ್ತೀನಿ, ಅದರ್ವೈಸ್ ನೋ. ನನಗೆ ಯಾಕೆ ಕುಡಿತೀಯಾ? ನಾನೇನು ಮಾಡಿದೆ? ಸಾರಿ ಬೇಬಿ, ನಾನು ನನ್ನ ಕೆಲಸ ಎಲ್ಲ ಬೇಗ ಮುಗಿಸ್ತಾ ಇದ್ದೀನಿ. ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಆಗಲ್ಲ, ಅದನ್ನೆಲ್ಲ ಮಾಡಲ್ಲ. ಬಟ್ಟೆ ಒಣಗಬೇಕು, ಬಟ್ಟೆ ಹಾಗೆ ಮೊದಲೇ ಒಣಗ್ತಾ ಇಲ್ಲ. ಅಲ್ಲೂ ಎಲ್ಲ ಫಿಲ್ ಆಗಿದೆ, ಇಲ್ಲೂ ಎಲ್ಲ ಫಿಲ್ ಆಗಿದೆ. ಆಯಿತು, ನಾ ಮಾತಾಡಲ್ಲ. ನನ್ನ ಮಗ ಇವತ್ತು ಹೊರಗಡೆ ಎಲ್ಲೋ ಪ್ಲ್ಯಾನ್ ಹಾಕ್ಕೊಂಡಿದ್ದ. ಸೊ ಅವ್ರ ಪಪ್ಪನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳ್ದೆ ಅಲ್ಲ ಏನೇನೋ ಇದೆ, ಐ ವಿಲ್ ಶೇರ್ ಯು ಲೇಟರ್ ಅಂತ. ಸೊ ಈಗಲೂ ಅದನ್ನು ಶೇರ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಏನೋ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಇತ್ತು. ನಾ ಅವನಿಗೆ ಹೇಳಿದೆ ಸ್ನಾನ ಮಾಡ್ಕೊಳ್ಳೋ ಬೇಗ ಅಂತ. ಅವನು ಯಾವತ್ತೂ ಇಲ್ದಿರೋನು ಇವತ್ತು ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ದಾನೆ. ಎಷ್ಟು ಹೇಳಿದ್ರು ಸ್ನಾನಕ್ಕೆ ಹೋಗಲಿಲ್ಲ. ಸೊ ಅವ್ರ ಪಪ್ಪ ಏನು ಮಾಡ್ದ, ನೀನು ರೆಡಿ ಆಗಲ್ಲ, ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಅವನ ಕೆಲಸಕ್ಕೆ ಅವನು ರೆಡಿಯಾಗಿ ಹೋದ. ನಮ್ಮ ಅತ್ತೆನೂ ಅಲ್ಲಿ ಕೆಲಸದವ್ರನ್ನ ಕರೆಸ್ಕೊಂಡು, ಚಿಂಟು ಹೊಡಿಬೇಡ, ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ನನಗೆ ಸಾರು ಮಾಡೋಕ್ಕೆ ಹೇಳಿದ್ದಾರೆ. ಅವರಿಗೆ ತಿಂಡಿ ಮಾಡ್ಕೊಂಡು ಹೋಗಿದ್ರು. ತಿಂಡಿ ಇನ್ ದ ಸೆನ್ಸ್ ಸ್ನ್ಯಾಕ್ಸ್ ಕೈಂಡ್ ಆಫ್ ಏನೋ ಒಂದು ಸಾರು ಮಾಡ್ತಿರ್ತಾಳ. ಒಂದು ನಿಮಿಷ ತಾಳ. ಸೊ ಇದು ಅವಲಕ್ಕಿ ಅಂತ, ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ಲು. ಸೊ ಇದನ್ನ ಅವ್ರಿಗೆ ಕೊಡ್ತಾ ಇದ್ರು ಅಲ್ಲ, ನನಗೂ ಸ್ವಲ್ಪ ಕೊಟ್ಟಿದ್ದಾರೆ. ನೋಡಿ ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಇದು ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಆ ಪೇಪರ್ ಅವಲಕ್ಕಿ ಇರುತ್ತಲ್ಲ ಅದು, ಮತ್ತು ಕಾಯಿ, ಮತ್ತು ಲೈಟಾಗಿ ಸಕ್ಕರೆ, ಮತ್ತು ಖಾರದ ಪುಡಿ ಆ್ಯಂಡ್ ಈರುಳ್ಳಿ ಹಾಕಿ ಮಾಡಿದ್ದಾರೆ. ಸ್ವಲ್ಪ ಅರಿಶಿನ. ತಿನ್ನೋಕೆ ಚೆನ್ನಾಗಿರುತ್ತೆ ಗೈಸ್, ಇನ್ಸ್ಟ್ಯಾಂಟ್ ಇದು. ಇವಾಗ ನಾನು ಏನಾದರೂ ಬೇಳೆ ಸಾರು ಮಾಡಬೇಕು, ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸ ಇದೆ, ಮಾಡ್ಕೋತೀನಿ. ಆಯಿತು ಪುಟ್ಟ, ಬೇಳೆ ಸಾರು ಮಾಡ್ತೀನಮ್ಮ. ಮತ್ತೇನು ಮಾಡಲಿ ನಾನು? ಉಪ್ಸಾರೆಲ್ಲ ಅಜ್ಜಿ ಎಲ್ಲ ತಿನ್ನಲ್ಲ. ಹಾಲ್ಪಜ್ಜಿನೂ ಅಜ್ಜಿ ತಿನ್ನಲ್ಲ. ಬೇಳೆ ಸಾರು ಚೆನ್ನಾಗಿ ಮಾಡ್ತೀನಿ. ಸೊ ಇಷ್ಟ ಆಯ್ತು ಗೈಸ್.
ನೋಡಿ ಗೈಸ್, ಇವತ್ತು ಸ್ಕೂಲ್ ಇಲ್ಲ, ಸ್ಕೂಲ್ ಇರಬೇಕಿತ್ತು ಅಂತ ಹೆಂಗಿದ್ದಾನೆ. ಬನ್ನಿ ನಾವು ಅವಲಕ್ಕಿ ತಿನ್ನೋಣ. ಸ್ಕೂಲ್ ಬೇಕಾಗಿತ್ತಾ, ನಾನು ಹೊರಗಡೆ ಹೋಯ್ತೀನಿ ಅಂತ ಸ್ಕೂಲ್ ರಜಾ ಇದ್ರೆ ಸಾಕಾಗಿತ್ತು ಅಂತೆ. ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ಸುಮ್ನಿರು, ರೆಡಿ ಆಗು ಅಷ್ಟ್ರಲ್ಲಾದ್ರು. ಅದು ನೋಡಿದ್ರೆ ನಿಜಾನೇ ಆಯ್ತು. ಸ್ಕೂಲ್ ರಜಾ ಬರ್ದ್ರೆ ಸಾಕಪ್ಪ ಅಂತ ಕೇಳ್ಕೊಂಡೆ ರಜಾ ಬರ್ತು ಸ್ಯಾಟರ್ಡೇಗೆ. ಈಗ ಪಪ್ಪ ಬೇಗ ಬರ್ಲಿ ಮನೆಗೆ ಅಂತ ಕೇಳ್ಕೊ ಬರುತ್ತೆ. ಅಪ್ಪ ಹಂಗ್ ಬರುತ್ತಾ? ಅಪ್ಪ 5 ನಿಮಿಷ ಅಂದ್ರೆ 5 ಗಂಟೆ ಇರ್ತದೆ. ಇವತ್ತು ಬರುತ್ತೆ. ತಿನ್ನಕ್ಕೆ ಏನಾದ್ರು ಕೊಡು, ನನ್ಗೆ ಹೊಟ್ಟೆ ಹಸಿತೈತೆ. ಬಟ್ ತಿನ್ನಿಸ್ತೀನಿ. ಅದ್ ನನ್ಗೆ ಇಷ್ಟ ನಮ್ ಚಿಂಟುಗೆ ಇವೆಲ್ಲ ಆಗಲ್ಲ ಗೈಸ್. ಇವೆಲ್ಲ ಆಗಲ್ಲ, ನಾನೇ ಹೇಳ್ತೀನಿ. ನನ್ಗೆ ಇಷ್ಟ ಆಗಲ್ಲ. ನನ್ಗೆ ಇಷ್ಟ ಆಗ್ತಿದ್ರೆ ಹಿಂಸೆ ಮಾಡ್ಬೇಡ. ಇಲ್ಲಿ ವೆರೈಟೀಸ್ ಅವ್ನಿಗೇನೂ ಇಷ್ಟ ಆಗಲ್ಲ, ಬಟ್ ನನಗೆಲ್ಲ ಇಷ್ಟ ಗೈಸ್. ನಾ ತಿಂತೀನಿ. ನನ್ಗೆ ಇಲ್ಲಿ ಇರಕ್ಕೆ ಇಷ್ಟ ಆಗಲ್ಲ. ಸಾಕು ಸಾಕು. ಅಮ್ಮ ಏನಾದ್ರು ಕೊಡವ ತಿನ್ನಕ್ಕೆ. ತಗೊಳ್ಳೋ, ಅಲ್ಲಿ ಇದೆಯಲ್ಲ, ಕೋಡ್ಬಳೆ ಇದೆ, ನನ್ಗೆ ಅವೆಲ್ಲ ಬೇಡ. ಹಲ್ವಾ ಇದೆ, ಬಿಸ್ಕೆಟ್ಸ್ ಇದೆ, ಆಮೇಲೆ ಖಾರ ಇದೆ. ನನ್ಗೆ ಚೆನ್ನಾಗಿರೋದೇನಾದ್ರೂ ಒಂದು ಬೇಕು. ನನ್ಗೆ ಏನ್ ಬೇಕಾದ್ರೂ ಕೊಡು. ಅಂದ್ರೆ ನನ್ಗೆ ತಿಂಡಿ ತಿಂದಿದ್ದಾನೆ. ಈಗ ದೋಸೆ ಮಾಡಿಕೊಟ್ಟಿದ್ದೆ. ನಂಗೆ ಇನ್ನೂ ಏನಾದ್ರು ಬೇಕು. ನಡಿ, ಹಾಲು ಕೊಡ್ತೀನಿ ಇನ್ನೊಂದು ರೌಂಡು. ಬೇಕಾಗಿಲ್ಲ ನನಗೆ. ತಿನ್ನಕ್ಕೆ ಏನಾದ್ರು ಕೊಡು, ಕುಡಿಯಕ್ಕಲ್ಲ. ನಡಿ, ಆಮ್ಲೆಟ್ ಮಾಡ್ಕೊ. ಶನಿವಾರ ಏನಾಗಲ್ಲ? ಅಂದ್ರೆ ಏನಾಗಲ್ಲ, ಮಾಡ್ಕೊ. ಎಷ್ಟು ಆಮ್ಲೆಟ್? 5? 5 ಯಾಕೆ? ಮತ್ತೆಷ್ಟು ತಿಂದೆ? 2? ಮಾಡು. ನೀ ಮಾಡ್ಕೊ. ಏನಕ್ಕೆ? ನಾನು ಬರ್ತೀನಿ, ಸಾರು ಮಾಡೋಣ. ಇನ್ನೇನ ಅಮ್ಮ? ನೂಡಲ್ಸ್ ಐತೆ. ಇವತ್ತು ಹೊರಗೆ ಹೋಗ್ತೀಯ ತಾನೆ? ಅದು ಪಪ್ಪ ಏನಾದ್ರು ಕೊಡಿಸ್ತಂತಾನೆ ತಿನ್ನೋಕ್ಕೆ. ಹೊರಗಡೆ ಎಲ್ಲೋ ಹೋಯ್ತೀನಮ್ಮ. ಕರ್ಕೊಂಡು ಹೋಗುತ್ತೋ? ಹೋದ್ರು ಸಂಜೆಗೆ ಹೋಗೋದು, ಈಗ ತಿನ್ನೋದಕ್ಕೂ ಅವಾಗ ತಿನ್ನೋದಕ್ಕೂ ಏನ್ ವ್ಯತ್ಯಾಸ? ಏನ್ ಅವಾಗ ಸ್ನ್ಯಾಕ್ಸ್ ತಿನ್ನು ಅಲ್ಲಿ. ಅವಾಗ ಅಲ್ಲೂ ನೂಡಲ್ಸ್ ತಿನ್ನಲ್ಲ. ಮತ್ತೇನಿರುತ್ತೆ ವೆಜ್ಜಲ್ಲಿ ತಿನ್ನೋಕ್ಕೆ? ಇಲ್ಲ, ನನ್ಗೆ ಹೊಟ್ಟೆ ಹಸಿತೈತೆ, ಅದಕ್ಕೇನೆ ತಿನ್ನಕ್ ಬೇಕು ನನಗೆ. ಹೋಗು, ಆಮ್ಲೆಟ್ ಮಾಡ್ಕೋಗು. ಆಮ್ಲೆಟ್ ನೂಡಲ್ಸ್ ಮಾಡ್ಕೊಂಡೆ. ಎರಡುವೇ? ಹ್ಞೂ. ಎರಡು ಯಾಕೆ? ಮಧ್ಯಾಹ್ನ ಊಟ ಯಾರು ಮಾಡ್ತಾರೆ? ನನ್ ಬೇಜಾರೇ ಐತೆ. ನೀನೇನು ನಂತರ ಆಡ್ತಿದೀಯಲ್ಲ, ಬೇಜಾರಾದ್ರೆ ತಿನ್ನೋದು. ಜಾಸ್ತಿ ತಿನ್ಬೇಕು, ಕುಡಿಬೇಕು. ಹೋಗಿ ಮಾಡ್ಕೋಗು. ಇರ್ಬೇಕೇನೋ ನೂಡಲ್ಸ್. ನೂಡಲ್ಸ್ ಇಬ್ರಿಗೂ ಇದೆ, ಮಾಡು. ಟಾಪ್ ರೋಮನ್. ನನಗೆ ಮಾಡಬೇಡ, ನಿನಗೆ ಮಾಡ್ಕೊಳ್ಳೋದ್ರೆ ಮಾಡು. ಅದು ಡಬಲ್ ಇದೆ. ಅದು ನಿನಗೆ ಮಾಡ್ತೀನಿ. ನನಗೆ ಟೇಸ್ಟ್ ಗೊತ್ತಿಲ್ಲ. ಟೇಸ್ಟ್ ಮಾಡಿ. ಅದು ತುಂಬಾ ಬಿಗ್ ಇದೆ. ನೀನು ತಿನ್ನಿಲ್ಲ ಅಂದ್ರೆ ನಂಗೆ ಮಾಡಬೇಡ. ಅಮ್ಮ, ನೀನು ಏನಕ್ಕೆ ಹಿಂಗೆ ಆಡ್ತೀಯಮ್ಮ? ಅಮ್ಮ, ನಾನು 1-2 ಬೈಟ್ ತಿಂತೀನಿ, ಚೆನ್ನಾಗೈತಾ. ಇನ್ನೊಂದು ರೌಂಡ್ ಮಾಡ್ಕೊತೀನಿ. ಅಮ್ಮ, ಏನಕ್ಕೆ ಹಿಂಗೆ ಮಾಡ್ತೀಯ? ನಾನು ಮಾಡ್ತೀನಿ ಒಂದು. ನಾನು ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿದ್ರೆ ಇನ್ನೊಂದು ಮಾಡ್ಕೊತೀನಿ ಅಷ್ಟೇ. ಅದು ಡಬ್ಬಲ್ ಇದೆ. ಡಬ್ಬಲ್ ಇಲ್ಲ, ಅದು ಬಿಗ್ ಎನಫ್. ಬಿಗ್ ಎನಫ್. ಅದೇ ಎರಡು ಇರುತ್ತೆ. ಒಂದು ನೂಡಲ್ಸ್ 2-3 ನೂಡಲ್ಸ್ ಸೆಪರೇಟ್ ಇರುತ್ತೆ. ನನಗೆ ಬೇಡ. ನಾನು ಇದ್ರಲ್ಲಿ ಅವಲಕ್ಕಿ ತಿಂತಾ ಇದೀನಲ್ಲ, ನಂಗೆ ಬೇಡ. ಯಾಕಾದ್ರೂ ರಜಾ ಕೊಟ್ರು. ಬೇಕಂದಾಗ ರಜಾ ಕೊಡ್ಲಿಲ್ಲ, ಬ್ಯಾಡಿದ್ದಾಗ ರಜಾ ಕೊಟ್ಬಿಟ್ಟು ನನ್ನ ಸಾಯಿಸ್ತಾ ಇದಾರೆ ಗೈಸ್. ನನಗೆ ಬೇಕಾಗಿರೋ ನೂಡಲ್ಸ್ ತರಕ್ಕೆ ಏನ್ ನಿನ್ಗೆ? ತಿಂದಿಲ್ದಿರೋವೆಲ್ಲ ತಗೋಬತ್ತೀಯ, ಅಷ್ಟು ದೊಡ್ಡವು. ನಾನು ತಗೋಬೇಕಾದ್ರೆ ಹೇಳ್ದೆ ಅಲ್ಲ ತಗೋಬೇಡ ಅಂತ. ಮಾತೆ ಕೇಳಲ್ಲ. ನಾಲ್ಕು ರೆಗ್ಯುಲರ್ ತಗೊಳ್ಳಲ್ಲ. ಇಂಥವೇ ಮಾಡು. ತಿನ್ನಕ್ಕೊಂದೇನು ಇಲ್ಲ. ಈಗ ಅದನ್ನ ಮಾಡ್ಕೊಳ್ಳೋಣ ಅಂತಿದ್ದೆ, ಅದು ಇಲ್ಲ. ನನಗೆ ಬೇಕಾಗಿರೋ ಅಂಥದ್ದು. ಬಾಯಿ ಬಿಡ್ಬೇಡ ನೀನು. ನಾನು ನನ್ನ ಮಗ ಹೀಗೇನೆ ಗಾಯ್ಸ್, ಯಾವಾಗಲೂ ಕೋಳಿ ಜಗಳ ಮಾಡ್ತಾನೆ ಇರ್ತೀವಿ.
ನಮ್ಮ ಚಿಂಟು ಹೊಟ್ಟೆ ಹಸುವಂತೆ ಅವ್ನಿಗೇನಾದರೂ ಮಾಡ್ಕೋಬೇಕಂತೆ. ಸೊ ಬಂದಿದ್ದಾನೆ ಗೈಸ್, ನನ್ನ ತಲೆ ತಿಂತಾ ಇದ್ದಾನೆ. ಎಷ್ಟು ಹುಳ ಬಿಡ್ತಾನೆ ಗೊತ್ತಾ, ಮೈ ಗಾಡ್. ಕುತ್ಕೊಂಡು ಓದ್ಕೊಳ್ಳೋ ಅಂದರೆ ನೋಡಿ ಹೆಂಗೆ, ಅಲ್ಲಿ ಸ್ಟ್ರೈಟ್ ಬರ್ಬೋದು, ಈಗ ಸುತ್ತಾಕೊಂಡು ಬರ್ತಾನೆ. ಏನೋ ಬ್ರೆಡ್ ಬೋಂಡ ಮಾಡ್ತಾನಂತೆ ಗೈಸ್. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಏನು ಹಾಕಿದಾನೆ ಗೊತ್ತಾ, ಏನದು ಚೆನ್ನ ಬೇಸನ್, ಅದೇ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕೊಂಡಿದ್ದಾನೆ. ಸೊ ಇದನ್ನ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ, ಗಟ್ಟಿ ಆಗಲ್ಲ ಮಾಡ್ಕೊ. ತಿಕ್ ಅಂದರೆ ತಿಕ್ಕಾಗಿ ಅಲ್ಲ, ಸೆಮಿ ಲಿಕ್ವಿಡ್ ಆಗಿ ಮಾಡ್ಕೋಬೇಡ. ಅದು ಅಜ್ಜಿದ್ರೆ ಅದಕ್ಕೆ ಕುತ್ಕೋಬೇಕದು, ಗೊತ್ತಾಯ್ತಾ? ಆ ರೀತಿ ಉಂಡೆ ಥರ ಅಲ್ಲ, ಸ್ವಲ್ಪ ತೆಳುಗಿರ್ಬೇಕು. ಅದಕ್ಕೆ ಹಚ್ಕೋಬೇಕು ಆ ಬ್ರೆಡ್ಡಿಗೆ, ಅದು ಇದಾಗಬೇಕು, ಇನ್ನೂ ತೆಳು. ಸೊ ನೋಡಿ ಮಾಡ್ತಾ ಇದ್ದಾನೆ, ಹೇಗೆ ಬರುತ್ತೆ ನೋಡೋಣ. ಅಪ್ಪ ನನ್ನ ತಲೆ ತಿಂತಾನೆ ಗೈಸ್. ನಾನು ಇಲ್ಲಿ ನೋಡಿದ್ರೆ ಸಾರಿಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ, ಅವ್ನು ನನ್ನನ್ನು ಬಿಡ್ತಾನೇ ಇಲ್ಲ. ಏನಾದರೂ ಮಾಡಬೇಕು ಅಂತಾನೆ. ಇನ್ನೂ ತೆಳು. ಸೊ ನೀವು ಮಾಡ್ಕೊಂಡು ತಿನ್ನಿ, ಈ ಚಳಿಗೆ ಸಖತ್ತಾಗಿರತ್ತೆ. ಇನ್ನು ಸ್ವಲ್ಪ ಕ್ಲೀನಾಗಿ ಇನ್ನು ಸ್ವಲ್ಪ ಮಾಡು, ನೋಡು ಉಪ್ಪೆಲ್ಲ ಸಾಕಾ ಅಂತ. ಗೈಸ್ ಇದು ನಾವೇ ತಿನ್ನೋದಲ್ವಾ, ಹಾಗಾಗಿ ಅವನು ಎಂಜಲು ಮಾಡೋದು ಅದೆಲ್ಲ ಕಾಮನ್ನು. ಸೊ ಯಾರು ಏನು ಅಂದ್ಕೋಬೇಡಿ, ಇಲ್ಲಿ ತಿನ್ನೋದು ನಾನು ಅವನು ಅಷ್ಟೇ ಅಲ್ಲ, ಹಾಗಾಗಿ ನಾವು ಈ ರೀತಿ ಮಾಡ್ತೀವಿ. ಹಾಂ ಸಾಕು ಬಿಡು. ತಗೋ, ನೆನ್ನೆದು ಕಬಾಬ್ ಬೇಯಿಸಿದ್ದು ಎಣ್ಣೆ ಇದೆ, ಅದನ್ನೇ ತಗೋ, ಸಾಕಲ್ಲ. ಉಪ್ಪು ಟೆಸ್ಟ್ ಮಾಡ ಹಾಗೆ. ಸಾಕು ಉಪ್ಪು, ಖಾರನೂ ಸಾಕು. ಸಾಕ, ಕೈಯೆಲ್ಲ ಉರಿಯುತ್ತೆ. ಅದೇನ್ ಮಾಡ್ತಾ ಇದೀಯ? ಕ್ಯೂಚಕಲ್ಲಿ ಏನ್ ಹಾಕಿದೀಯಾ? ಚಾಕು ಯಾಕೆ ಹಂಗೆ ಕೈಯಲ್ಲೇ ಮುರ್ಕೊ ಮಗನೆ, ಸಾಕ. ಇದಕ್ಕೆ ಚಾಕ್ ಬೇಕು. 4 ಪೀಸ್ ಮಾಡು. 4 ಪೀಸ್ ಮಾಡ್ಕೊಂಡು ಇದಕ್ಕೆ ಹೆಚ್ಕೋಬೇಕು. ಮೆಣಸಿನ್ಕಾಯಿ ತಗೋಬಾ, ಮೆಣಸಿನ್ಕಾಯಿ ಬಜ್ಜಿನೂ ಮಾಡೋಣ. ಈ ಮಳೆಗಾಲಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡು ನೋಡು, ಇರುತ್ತೆ. ತಾಳು ಎಣ್ಣೆ ಕಾಯ್ಲಿ. ಅಷ್ಟೊತ್ತನ್ನು ಕಟ್ ಮಾಡ್ಕೊಳ್ಳೋಣ. ನನ್ನ ಪ್ಲ್ಯಾನ್ ಫೇಲ್ ಆಯಿತು ಅಮ್ಮ. ಅದು ಏನು, ಅದೇನೋ ಸ್ಯಾಂಡ್ವಿಚ್, ಎಗ್ ಸ್ಯಾಂಡ್ವಿಚ್ ಮಾಡ್ಕೋತೀನಿ ಅನ್ನಲ್ಲ. ಅದು ನೋಡು, ಅದಕ್ಕೇನೆ ಇದೆಲ್ಲ ಪುಡಿ ಆಗಿದೆ. ಎಷ್ಟು ಹೇಳಿದ್ರು ಕೇಳಲ್ಲ, ಮಾಡು ಅಂತ ಅದನ್ನೇ. ಇಷ್ಟೊಂದು ಬೋಂಡ ಆಗುತ್ತಲ್ಲ, ನಾನೆಲ್ಲ ಸಾಕಾಗಲ್ಲ ಅನ್ಕೊಂಡಿದ್ದೆ. ಏನು ಹಿಡಿ ಒಂದಿನ ತಿನ್ಬಿಡ್ತಿತ್ತು. ಸ್ವಲ್ಪನೇ ಹಾಕೊಂಡಿದ್ದೀವಿ ಗಾಯ್ಸ್. ಅದು ಇದಾದ್ರೂ ಕೊಡು, ಅರ್ಜೆಂಟ್ ಅಲ್ಲಿ ಸೀದೋಗುತ್ತೆ. ಕೊಡ್ತೀನಿ. ಕೊಡು. ಎಣ್ಣೆ ಇಷ್ಟೇ ಇದ್ದಿದ್ದು, ಸ್ವಲ್ಪ ಹಳೇದು, ಹಂಗಾಗಿ ಅದ್ರಲ್ಲೇ ಮಾಡೋಣ ಅಂತ. ಬೇಡ, ಕೈಯಲ್ಲೇ. ಎಲ್ಲಿ ಹೇಗೆ ಹೆಚ್ತಾ ಇದೆಯಾ? ಹಾ ಹಾಕು. ಎಸ್, ಹಂಗೆ ಬಿಡು, ಬೇಗ ಬಿಡು. ಎಲ್ಲದೂ ಇಲ್ಲ ಹಾಕೋ, ಬ್ರೆಡ್ ಕ್ರಮ್ಸ್ನ ಒಂದೊಂದೇ ಮಾಡಬೇಡ, ಅಲ್ಲೇ ಹಾಕೊಂಡು ಹಾಕು. ಲೇಟ್ ಆಗತ್ತೆ, ಸೀದೋಗ್ಬಿಡತ್ತೆ. ಹುಷಾರು, ಕೈ ಸುಟ್ಕೋತೀಯ. ಇನ್ನೂ ಒಂದು 3-4 ಹಾಕ್ಬೋದು, ಹಾಕು. ಪಟಾಪಟ ಅಂತ ಹಾಕ್ಬೇಕಾ? ಹಾಕ್ಲಿ, ಹಾಕ್ತೀನಿ. ಕೈ ಹೆಚ್ಬೇಡ ಅಲ್ಲೇ. ಚಿಂಟು ಮೇಡ್ ಬ್ರೆಡ್ ಬೋಂಡಾ ನೋಡಿ. 5 ನಿಮಿಷಕ್ಕೆ ಪಟಾಪಟ್ ಅಂತ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಗಾಯ್ಸ್. ಜಾಗ ಇದೆಯಾ? ಸಾಕು ಬಿಡು, ಹಾಕ್ಬೋದು, ಹಾಕು. ಸಾಕಮ್ಮ, ಎಷ್ಟು ಹಾಕ್ತೀಯಾ? ನಿಧಾನಕ್ಕೆ ಹಾಕನ. ಇನ್ನೊಂದು ಹಾಕ್ಬೋದು. ಸಾಕು. ಉಲ್ಟಾ ಹಾಕನ್.
ನಿನ್ನ ಜೊತೆ ಆಟ ಆಡಬೇಡ ಮತ್ತೆ ಬಾಂಡ್ಲಿ ಈ ಕಡೆಗೆ ಆದ್ರೂ ಮೇಲೆ ಹಚ್ಚುತ್ತದ ಬೆಲಿ ಬಾ ನಾನು ಹಾಕ್ತೀನಿ ಅಂಟ್ಕೊಂಡಿದೆ ಅದ ನೋಡಿ ಗಾಯ್ಸ್ ಇನ್ಸ್ಟಂಟ್ ಆಗಿ ರೆಡಿ ಆಯ್ತು. ಅಲ್ಲೇ ಇಟ್ಕೋ ಕೈಯಲ್ಲಿ, ಈ ಕಡೆ ಕೈಯಲ್ಲಿ. ಬ್ರೆಡ್ ಬೋಂಡಾ. ನೀವು ಬೇಕು ಅಂದರೆ ದೊಡ್ಡ ಪೀಸ್ ಸ್ಲೈಸ್ ಇರುತ್ತಲ್ಲ ಅದನ್ನು ಸಹ ಈ ರೀತಿ ಏನದು ಹಿಟ್ಟಲ್ಲಿ ಹೆಜ್ಬಿಟ್ಟು ಹಾಕ್ಬೋದು. ನಮ್ಮ ಚಿಂಟು ಮಾಡ್ತಾ ಇರೋದಲ್ಲ ಅದಕ್ಕೆ ನಾನು ಸ್ಮಾಲ್ ಸ್ಮಾಲ್ ಸ್ಲೈಸಸ್ ಮಾಡಿಸಿದ್ದೀನಿ. ಚಿಂಟು ಮೇಡ್ ಬ್ರೆಡ್ ಬೋಂಡಾ ಈಸ್ ರೆಡಿ ಟು ಈಟ್ ನಾವು. ಇನ್ನೂ ಮಾಡ್ತಾ ಇದ್ದಾನೆ. ಅದು ಸ್ಲೈಸ್ ಕ್ಯೂಬ್ ಆಗಿದೆ, ಚೆನ್ನಾಗಿದೆ. ಅವ್ನು ಫಸ್ಟು ಎಂತೆಂಥದೋ ಹಾಕ್ಬಿಟ್ಟು ಚೆನ್ನಾಗಿರೋದನ್ನ ಇಲ್ಲಿ ಇಟ್ಕೊಂಡಿದ್ದಾನೆ ನೋಡಿ. ನನ್ನ ಮಗ ಒಳ್ಳೆ ಶೆಫ್ ಆಗ್ತಾನೆ, ಆದರೆ ನಮಗೆ IPS ಆಫೀಸರ್ ಮಾಡ್ಬೇಕಂತ ಇಷ್ಟ. ಅವನಿಗೂ ಅದೇ ಇಷ್ಟ. ಚಿಂಟು ಕೈ ಹಾಕ್ಬಾರ್ದು, ಅಡಿಷನಲ್ ವಿದ್ಯೆ ಅವನಿಗೆ. ಅವನಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಇನ್ನೂ 2 ಹಾಕ್ಬೋದು, ಹಾಕು. ಇವಾಗ ನನ್ನ ಮಗ ಮಾಡಿರೋದನ್ನ ಟೇಸ್ಟ್ ಮಾಡೋಣ ಅಲ್ಲ. ಚಿಂಟು ಐ ಆಮ್ ಟೇಸ್ಟಿಂಗ್ ಇಟ್. ಇದು ಸಾಸ್ ಜೊತೆನೂ ತಿನ್ಬೋದು. ಕೆಚಪ್ ಆದ್ರೂ ತಗೋ, ಚಿಲ್ಲಿ ಸಾಸ್ ತಗೋ, ಇಲ್ಲ ಚೆನ್ನಾಗಿರುತ್ತೆ. ಅಮ್ಮ ಮಿರ್ಚಿ ತಗೋಬಾ ಪ್ಲೀಸ್. ನೋಡಿ ಗೈಸ್, ಚೆನ್ನಾಗಿದೆ. ಮಿರ್ಚಿ ನೋಡು, ನಿನಗೂ ಇಷ್ಟ ನನಗೂ ಇಷ್ಟ ಮಿರ್ಚಿ ಬೋಂಡ. ಇದು ಚಳಿಗೆ ಮಳೆಗೆ ಸಖತ್ತಾಗಿರುತ್ತೆ. ಮಳೆ ಏನು ಅಷ್ಟ ಬರ್ತಾ ಇಲ್ಲ, ಡ್ರಿಸ್ಲಿಂಗ್ ಇದೆ. ಆದರೂ ಸಹ ಒಂಥರ ಕ್ಲೈಮೇಟ್ ಚೆನ್ನಾಗಿದೆ ಅಲ್ಲ, ಸೊ ಒಂಥರ ಚೆನ್ನಾಗಿದೆ. ಹಾಂ ನೋಡಿ, ಒಳ್ಳೊಳ್ಳೆ ಕ್ಯೂಬ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾನೆ. ಬಿಡು, ಅದು ನಂಗೆ ಮಾಡ್ತಾ ಇರೋ ಅವಶ್ಯಕತೆ ಇಲ್ಲ. ಅಮ್ಮ ನೀನು ಪ್ಲೀಸ್. ಬ್ರೆಡ್ ಬೋಂಡಾ ರೆಡಿ ಟು ಈಟ್ ನಾವ್. ಒನ್ಸ್ ಅಗೇನ್. ಚಿಂಟು ಹೇಗಿದೆ? ಇಷ್ಟ ಆಯಿತು ಸ್ನ್ಯಾಕ್ಸು? ಸೊ ಇವಾಗ ಮಿರ್ಚಿದು ಬಜ್ಜಿ ಮಾಡ್ತಾ ಇದ್ದೀವಿ. ಮಧ್ಯಕ್ಕೆ ಈ ರೀತಿ ಒಂದೊಂದು ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ಅವಾಗ ಅಲ್ಲಿಗೆಲ್ಲ ಮಸಾಲ ಹೋಗುತ್ತೆ ಅಂತ, ಹೋಗ್ಲಿ ಅಂತ ಅಲ್ಲಿಗೆಲ್ಲ ನಾನೇ ತುರುಕ್ತಿದ್ದೀನಿ. ಕಟ್ ಮಾಡಿದ್ದೀನಿ ಅಂತ ಹಾಗೆ ಹಾಕಿ ಕೆಲಸ. ಹಾಂ, ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದಾನೆ. ಏಯ್ ಕೈ ಹಾಕ್ಬೇಡೋ. ಹಾಕ್ಲಿಲ್ಲ ನೋಡೋ, ಇಷ್ಟು ಬೆಂತಿದ್ದೀನಿ. ಬೇಗ ಹಾಕ್ಬಿಡು, ಬಿಕಾಸ್ ಅದು ಕ್ಲೀನಾಗಿ ಬೇಯಬೇಕು, ಕ್ರಿಸ್ಪಾಗಿ. ಹಾಕು. ಕೈ ಹಚ್ಬೇಡ, ಹುಷಾರಪ್ಪ. ಎಲ್ಲದು ಹೊಟ್ಟಿಗೆ ಹಾಕ್ಬಿಡ್ಬೋದು. ಬೇಗ ನಂಗೆ ಹೊರಗೆ ಕೆಲಸ ಇದೆ. ಫುಲ್ ಎಲ್ಲನೂ ಹಾಕ್ಬಿಡು ಒಂದೇ ಸಲಾಗೆ. ಅದು ಜಾಸ್ತಿ ಫ್ರೈ ಆಗಬೇಕು, ಅದು ಡೀಪಾಗಿ ಬೇಯಬೇಕು. ಎಲ್ಲದು ಮೆತ್ಕೋ ಅಷ್ಟೇ ಅಲ್ಲ, ಖಾಲಿ ಮಾಡ. ಬ್ರೆಡ್ ಬೋಂಡಾ ಫುಲ್ ರೆಡಿ ಆಗಿದೆ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ, ಸೂಪರ್ ಅಲ್ಲ. ಇವಾಗ ಮೆಣಸಿನ್ಕಾಯ್ದು ಮಾಡ್ತಾ ಇದ್ದಾನೆ, ಅದು ಯಾಕೋ ಸರಿ ಹೋಗ್ಲಿಲ್ಲ. ತಗೊಳ್ಳಿ ಒಂದು ಪೀಸು. ಹಾಂ ತಿನ್ನು, ಟೇಸ್ಟ್ ಮಾಡು. ಹೇಗೆ ಅನ್ನಿಸ್ತಾ ಇದೆ? ಖಾರ ಅಂತೆ, ನೀರು ಕಿತ್ತೋಗ್ತಾ ಇದೆ ಬೆವರು. ಇಷ್ಟೊಂದು ಮಾಡಿದ್ದೀವಿ, ಬೇಡ ಅಂದ್ರೂ ಕೇಳಲ್ಲ. ಅರ್ಧ ತಿಂದ್ಬಿಟ್ಟಿಟ್ಟಿದ್ದಾನೆ ನೋಡಿ. ಅದ್ರ ಬ್ರೆಡ್ ಚೆನ್ನಾಗೈತೆ. ಬ್ರೆಡ್ ಪಕೋಡ ಸಖತ್ತಾಗಿದೆ, ತಿನ್ನು. ನೋಡಿ ಗಾಯ್ಸ್, ಎಷ್ಟು ಚಂದ ಮಾಡಿದ್ದಾನೆ ನನ್ನ ಮಗ. ಥ್ಯಾಂಕ್ ಯು ಚಿನ್ನಮ್ಮ. ಐ ಲವ್ ಯು.
ಫಸ್ಟು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಣ, ಆಮೇಲೆ ಸಾರು ಮಾಡಿದ್ರಾಯ್ತು ಅಲ್ವಾ. ದಿಢೀರ್ ಸ್ನ್ಯಾಕ್ಸ್. ಅಲ್ಲ ಲೈಟಾಗಿ ಒಂಥರ ಕಬಾಬ್ ತಿಂದಂಗೂ ಐತಲ್ವಾ. ಇನ್ನು ತಿನ್ನಕ್ಕಾಗಲ್ಲ ಅನ್ಸುತ್ತಲ್ಲ ಮೆಣಸಿನ್ಕಾಯಿ. ಕರಕಲಾಗೋಗಿದೆ ಮೆಣಸಿನ್ಕಾಯಿ. ತಿನ್ನೋದ ಬೇಡವಾ ಅನ್ನಿಸ್ತೈತೆ ನನಗೆ. ಖರ ಮೆಣಸಿನ್ಕಾಯ್ದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕಿತ್ತು. ಹೆವಿ ಖಾರ ಅದ. ಈಗ ಉಪ್ಪು ಹಾಕೋಬಾರ್ದು. ಏನಾಗಲ್ಲ. ಬ್ರೆಡ್ ಜೊತೆಗೆ ತಿನ್ನು, ಸರಿ ಹೋಗುತ್ತೆ. ಅಷ್ಟೊಂದು ಹಾಕೋತಾರೇನೋ. ಒಳ್ಳೆ ಅದೇನಾ ಉಪ್ಪಿನ ಕ್ಯಾಂಡಿ ಅನ್ಕೊಂಡ್ಯಾ? ಬ್ರೆಡ್ ಜೊತೆಗೆ ತಿನ್ನು, ಬ್ರೆಡ್ ಮಾಡೋ ಜೊತೆಗೆ. ಉಪ್ಪಿನ ಜೊತೆ ಬ್ಯಾಲೆನ್ಸ್ ಹಾಕೋ ಸ್ವಲ್ಪ ಖಾರ. ಅಮ್ಮ ಇರೋ ಉಪ್ಪು ನೆಂಚ್ಕೊಂತೀನಿ, ನಿಜ ಹೇಳ್ತಾ ಇದ್ದೀನಿ, ಚೆನ್ನಾಗೈತೆ. ಒಂದೊಂದು ಚಿಕ್ಕ ಪೀಸ್ ತಿನ್ನು. ಹಾಂ ಒಂದೇ ಸತಿಗೆ ಹಾಕೋ ಫುಲ್ಲು. ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಹಾಕು. ನೋಡಿ ಗೈಸ್, ಉಪ್ಪು ತುಂಬ್ಕೊಂಡು ತಿಂತಾ ಇದ್ದೀವಿ. ಅಮ್ಮ ನಿನಗೆ ಖಾರ ಆಯ್ತಂದ್ರೆ ಇನ್ನಷ್ಟು ಖಾರ ಇರ್ಬೇಡ. ನೀ ಕುಡಿ. ಇದೊಳ್ಳೆ ಚಾಲೆಂಜ್ ಮಾಡ್ದಂಗಿದೆ. ಸಾಕು, ಸಾರು ಮಾಡ್ತೀವಿ. ಮತ್ತೆ ಬೇಡ. ಮತ್ತೆ ಇನ್ಯಾರು ತಿಂತಾರೆ ನೀ ಮಾಡಿರೋದನ್ನ? ಮತ್ತೆ ಬೇಡ ಅಂದರೆ ಅಷ್ಟು ಹೊಟ್ಟೆ ಹಸ್ಕೊಂತಿದೆ. ಖಾರ ತಿಂದು ಹೊಟ್ಟೆ ಹಸುನು ಬೇಡ. ಬೆಲ್ಲ ಬೆಲ್ಲ ತಿನ್ನು, ಸಕ್ಕರೆ ತಿನ್ನು. ಸಾಕಾಯ್ತು, ಹೊಟ್ಟೆ ಲೋಡ್ ಆಯಿತು ಗೈಸ್. ಬನ್ನಿ ಇವಾಗ ಸಾರು ಮಾಡೋಣ. ಬನ್ನಿ ಇವಾಗ ದಿಢೀರ್ ಅಂತ ಅಲ್ಲ, ಸ್ವಲ್ಪ ಈಸಿಯಾಗಿ ಬೇಳೆ ಸಾರು ಮಾಡೋಣ. ಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡೋಣ. ಏನೇನೆಲ್ಲ ಹಾಕ್ತಾ ಇದ್ದೀನಿ ಅಂತ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನಿವತ್ತು ಇಷ್ಟೆಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡೋಣ ಅಂತ ಇದ್ದೀನಿ ಬೇಳೆ ಸಾರನ್ನ. ಏನಪ್ಪ ಇದು ಅಂದರೆ, ಇದು ಗೋಬಿ ಅಂದರೆ ಫ್ಲವರ್ ಅಂತಾರಲ್ಲ ಅದು. ಸೊ ಟೊಮ್ಯಾಟೊ, ಆನಿಯನ್, ಬೀನ್ಸ್, ಆಲೂಗೆಡ್ಡೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಗಾರ್ಲಿಕ್. ಸೊ ಇಷ್ಟು ಹಾಕಿ ನಾವು ಇವತ್ತು ಬೇಳೆ ಸಾರು ಮಾಡೋಣ. ಜೊತೆಗೆ ತೊಗರಿ ಬೇಳೆ ಬೇಕು. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಆ್ಯಂಡ್ ಅರಿಶಿನ, ಉಪ್ಪು ಇಷ್ಟು ಹಾಕ್ಕೊಂಡು ನಾವು ಇವತ್ತು ಬೇಳೆ ಸಾರನ್ನ ಮಾಡೋಣ ಫಟಾಫಟ್ ಅಂತ. ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಬನ್ನಿ, ಎಣ್ಣೆನ 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಎಣ್ಣೆ ಕಾಯ್ಲಿ. ಸೊ ಎಣ್ಣೆ ನೋಡಿ ಕಾದಿದೆ. ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಆ್ಯಂಡ್ ಏನಿದು ಕರ್ಬೇವಿನ ಸೊಪ್ಪು ಹಾಕೋಣ. ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫ್ರೈ ಆಗ್ತಾ ಇದೆ ಅಲ್ಲ. ಸೊ ಇವಾಗ ನಾವೇನು ಹಾಕೋಣ, ಆನಿಯನ್
ಮತ್ತು ಟೊಮೊಟೊ. ಚೆನ್ನಾಗಿ ಫ್ರೈ ಮಾಡೋಣ. ಈ ಸ್ಟೇಜಲ್ಲಿ ನಾವು ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ಳೋಣ. ಫಸ್ಟು ಫ್ಲವರ್, ಬೀನ್ಸು ಆ್ಯಂಡ್ ಆಲೂಗೆಡ್ಡೆ ಇಷ್ಟನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ. ಇವಾಗ ಅರಿಶಿನ ಹಾಕ್ಕೊಳ್ಳೋಣ, ಒಂದು ಚುಕ್ಕೆ. ಕೊತ್ತಂಬರಿ ಸೊಪ್ಪನ್ನ ನಾನು ಇವಾಗಲೇ ಹಾಕ್ಕೋತೀನಿ, ಯಾಕೆ ಅಂದರೆ ಚೆನ್ನಾಗಿ ಫ್ರೈ ಆದರೆ ಅದ್ರದ್ದು ಫ್ರಾಗ್ನೆನ್ಸ್ ಎಲ್ಲ ಇಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ವೆಜಿಟೇಬಲ್ಸು ಅದ್ರದ್ದು ಪರಿಮಳ ಮತ್ತು ಅದ್ರದ್ದು ಏನೇನೋ ಇರುತ್ತಲ್ಲ ಗೈಸ್ ಇನ್ಸೈಡ್ ಅಂಶಗಳು ಎಲ್ಲ ಕ್ಲೀನಾಗಿ ಸಿಗತ್ತೆ ಅಂತ. ತೊಗರಿಬೇಳೆ ತೊಗೊಂಡಿದ್ದೀನಿ, ಇದನ್ನು ತೊಳ್ಕೊಳ್ಳೋಣ. ಇವಾಗ ತೊಳ್ಕೊಂಡಿರೋ ತೊಗರಿಬೇಳೆನ ಅದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಅಮ್ಮ ಕೊಟ್ಟಿರೋ ಖಾರದ ಪುಡಿನ ಹಾಕ್ಕೊಳ್ಳೋಣ. 2 ಸ್ಪೂನ್ ಹಾಕ್ತೀನಿ, ಯಾಕೆಂದರೆ 3 ಸ್ಪೂನ್ ಹಾಕಿದ್ರೆ ಫುಲ್ ಖಾರ ಆಗಿಬಿಡುತ್ತೆ. ನಮ್ಮನೆ ಎಲ್ಲರೂ ಲೈಟ್ ಖಾರ ತಿನ್ನೋರಿದ್ದಾರೆ, ಹಂಗಾಗಿ ಅದಕ್ಕೆ. ಇವಾಗ ಈ ಸ್ಟೇಜಲ್ಲಿ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕಲ್ಲ ನೀರು ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇನ್ನೇನು ಸಾರಾಗತ್ತೆ ಗುಳುಗುಳು ಅಂದ ತಕ್ಷಣ ಆಮೇಲೆ ಊಟ ಮಾಡೋದೆ. ನೋಡಬೇಕು ನಮ್ಮ ಅತ್ತೆಗೆ ಇಷ್ಟ ಆಗುತ್ತೋ ಇಲ್ವೋ ನನ್ನ ಸಾರು ನೋಡಬೇಕು. ನಮ್ಮ ಚಿಂತೆಗೆ ಉಪ್ಸಾರು ಬೇಕಿತ್ತಂತೆ, ಬಟ್ ಉಪ್ಸಾರು ಮಾಡೋಕ್ಕಿಲ್ಲ, ನನಗೆ ಟೈಮ್ ಇಲ್ಲ. ಸೊ ದಿಢೀರ್ ಬೇಳೆ ಸಾರು. ಹೊಟ್ಟೆ ಯಾಕೆ ಉರಿಯುತ್ತೆ? ನೀನೇ ಮಾಡ್ಕೊಂಡು ತಿಂದಿರೋ ಮೆಣಸಿನ್ಕಾಯಿ ಬಜ್ಜಿ ತಾನೆ. ನೋಡಿ ಸಾರು ಈ ರೀತಿ ಕುದೀತಾ ಇದೆ ಅಲ್ಲ, ಇವಾಗ ನಾವು ಕುಕ್ಕರ್ ಮುಚ್ಚಳ ಹಾಕೋಣ. ಒಂದೇ ಕೈಯಲ್ಲಿ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ವಿಸಲ್ ತೊಗೊಂಡು ಬರ್ತೀನಿ ಈಗ, ಹಾಗೆ ವೆಯ್ಟ್ ಮಾಡ್ತಾ ಇರಿ. ಸೊ ವಿಷಲ್ ಹಾಕಿದ್ದೀನಿ. ಇವಾಗ ಒಂದು 3 ಅಥವಾ 4 ವಿಷಲ್ ಹೊಡಿಲಿ, ಆಯಿತಾ? ಅಲ್ಲಿ ತನಕ ವೆಯ್ಟ್ ಮಾಡೋಣ. ವಿಸಲ್ ಹೊಡಿತು. ಒಂದು ವಿಸಲ್ ಆಗಿದೆ ಗಾಯ್ಸ್. ಇನ್ನೊಂದು 3 ವಿಷಲ್ ಬಂದ್ಬಿಡ್ಲಿ, ನನಗೆ ಅರ್ಜೆಂಟ್ ಹೊರಗಡೆ ಹೋಗಬೇಕು, ಕೆಲಸ ಇದೆ. ಇದು ನೋಡಿದ್ರೆ ಬರ್ತಾ ಇಲ್ಲ, ಅದಕ್ಕೆ ನಾನೇ ಮೊದಲನೇ ವಿಸಲ್ ಓಡಿಸ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅರ್ಜೆಂಟ್ ಇದ್ದಾಗಲೇ ವಿಷಲ್ ಬಂದು ಸಾಯಲ್ಲ ಗೈಸ್. ಮೊದಲನೇ ವಿಸಲ್ ನಾನೇ ಫೋರ್ಸೆಬಲಿ ಓಡಿಸಿದ್ದೀನಿ. ಹೊರಗೋಗ್ಬೇಕು ಗಾಯ್ಸ್, ಹೊರಗೋಗ್ಬೇಕು. ಇನ್ನೇನು ವಿಷಲ್ ಬರೋ ಥರ ಇದೆ, ಬರ್ತಾ ಇಲ್ಲ, ಓಡಿಸೋಣ. ಇನ್ನೂ 2 ವಿಸಲ್ ಬೇಕು. ನಾನಿವಾಗ ಹೊರಗಡೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ಈಗ ಜೋರು ಮಳೆ ಬರ್ತಾ ಇದೆ, ಬಿಸಿಲು ಮಳೆ ಅನಿಸುತ್ತೆ, ನಿಂತೋಗ್ಬಿಡುತ್ತೆ. ಬನ್ನಿ ತೋರಿಸ್ತೀನಿ. ವಾವ್, ಸಾರಾಗಿದೆಯಾ ನೋಡೋಣ ಅಲ್ಲ. ಬಿಸಿ ಬಿಸಿ ಸಾರು ಇಸ್ ರೆಡಿ. ನಾವು ವಿಲ್ ಟೇಸ್ಟ್ ಇಟ್. ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಈ ಕಾಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ಮ್ಯಾಶ್. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ
ನಿಮಗೆ ಇನ್ನೂ ಬೇಜಾನ್ ನಾನು ಮಾಡೋ ಅಂಥ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರನಾದರೂ ನನ್ನ ಚಾನಲ್ನ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನಕ್ಕೂ ಇಟ್ಬಿಟ್ಟೆ. ಆಮೇಲೆ ನಮ್ಮ ಅತ್ತೆ ಬಂದು ಅನ್ನ ಮಾಡೋದು ಯಾವಾಗ ಅಂದ್ಬಿಟ್ಟು, ಮತ್ತು ನಮ್ಮ ಚಿಂಟುಗೆ ಹೊಟ್ಟೆ ಹಶು ಅಂತ ಇದ್ದ. ಸೊ ಅನ್ನ ಮಾಡಿಟ್ಬಿಟ್ಟೆ ಹೋಗ್ಬಿಡ್ತೀನಿ. ಇನ್ನೊಂದು ವಿಸಲ್ ಹೊಡೆದ್ರೆ ಆಯಿತು. ಸೊ ಮುಗೀತು, 3 ವಿಸಲ್ ಆಗಿದೆ. ಸೊ ಗೈಸ್, ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇನ್ನೂ ರೆಸಿಪೀಸ್ ಬೇಕು ಅಂದರೆ ಶ್ವೇಮೇಲ್ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ಹೇಳ್ಕೊಡ್ತಾ ಇರೋ ಈ ರೆಸಿಪೀಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತಲೂ ನೀವು ಹೇಳಿ, ಆಯಿತಾ? ನಾನು ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್ ಪುಟ, ಹುಷಾರು, ಲವ್ ಯು. ಸೊ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಲೈಕ್ ಮಾಡಿ, ಲೈಕ್ ಮಾಡೋಕ್ಕೆ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಮುಂದೊಂದಿನ ಖಂಡಿತವಾಗ್ಲೂ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ನೀವೇ ಲೈಕ್ ಮಾಡ್ತೀರಾ ಅನ್ನೋ ಆಶ್ವಾಸನೆ ಕೊಡ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗಾಯ್ಸ್. ಟೈಮ್ ಆಯಿತು.